ಜೇವರ್ಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಬೇಜವಾಬ್ದಾರಿತನ ಮಿತಿ ಮೀರಿದೆ. ಕೋಡೆ, ನರ್ಬೋಳ್, ಆಂದೋಲ ಸೇರಿದಂತೆ ಹಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯರು ಸಮಯಕ್ಕೆ ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಹೆಸರಿಗಷ್ಟೇ ಸರ್ಕಾರಿ ಸಂಬಳ ಪಡೆದು ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷ ರವಿ ಪಾಟೀಲ್ ಜನಿವಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಶರ್ಮಾರವರಿಗೆ ಮನವಿ ಸಲ್ಲಿಸಿರುವ ರವಿ ಪಾಟೀಲ್, ಸಮಯ ಪ್ರಜ್ಞೆ ಇಲ್ಲದೆ ವೈದ್ಯರಿಂದ ಹಳ್ಳಿ ಜನರಿಗೆ ತೊಂದರೆಯಾಗುತ್ತಿದೆ. ತಕ್ಷಣ ಇವರನ್ನು ಅಮಾನತುಗೊಳಿಸಿ ಹೊಸ ವೈದ್ಯರನ್ನು ನೇಮಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಸಂತೋಷ್ ಗೌಡ ಜಿಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ನಾಯಕ್, ಕನ್ನಡ ಪರ ಹೋರಾಟಗಾರ ಯಲ್ಲಪ್ಪ ಬಿ ದೊರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬಿರಾದಾರ್. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ವೈದ್ಯಾಧಿಕಾರಿ ಸಮಯಕ್ಕೆ ಸರಿಯಾಗಿ ಕರ್ತವ್ಯ ಮಾಡದೆ ಬೇಜವಾಬ್ದಾರಿಯಿಂದ ತೋರುತ್ತಿರುವುದು ಅವರ ಮೇಲೆ ಎಲ್ಲ ಕಡೆ ಹೆಗ್ರಾಮಿ ತಾಲೂಕಿನಲ್ಲಿ ಜೇವರ್ಗಿ ತಾಲೂಕು, ಕೂಡಿ, ನರವಳ್ಳಿ, ಆಂದೋಲ, ದವಾನ್, ಜರಿ, ಮುಲ್ಕಲ್ಗ, ನೆಲುಗಿ, ಜೇಟಿ, ಮಂದೇವಾಡ ಸೇರಿದಂತೆ ಎಲ್ಲ ಪ್ರಾಥಮಿಕ ಕೇಂದ್ರಗಳ ಸರ್ಕಾರಿ ವೈದ್ಯರಾಗಿ ನೇಮಕಗೊಂಡು ಹೆಸರಿಗೆ ಮಾತ್ರ ಸರ್ ಸುಮ್ಮನೆ ನೇಮಕ ಮಾಡ್ರೆ ಎಲ್ಲ ಕಡೆ ಏನು ಟೈಮ್ ಬಿಟ್ಟು ಟೈಮ್ ಬರ್ತದೆ ಸರ್. ಅದಕ್ಕೊಂದು ಒಂದು ವೇಳೆ ನೀವು ಒಂದು ವೇಳೆ ನಮ್ಮ ಏನೋ ಇದು ಮಾಡಿದ್ರೆ ಮುಂದೆ ಬರೋದ ನೀವೇ ನಾವು ಮಾಡೋದು ನಾವು ನಮ್ಮ ತಾಲೂಕು ಇಲ್ಲ ಅವ್ರಿಗೆ ನಾನು